ರಾಜ್ಯದಲ್ಲಿ ಕುರ್ಚಿ ಕುಸ್ತಿ ಭಾರಿ ಜೋರಾಗಿ ನಡೀತಾ ಇದೆ. ಸಿದ್ದು ಡಿಕೆ ಬಣಗಳು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿವೆ. ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದ್ರು ಹೈಕಮಾಂಡ್ ಮಾತ್ರ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸಿರೋ ಹೈಕಮಾಂಡ್ ಜನವರಿಯಲ್ಲೇ ತೀರ್ಮಾನ ತೆಗೆದುಕೊಳ್ಳಲು ನಿರ್ಧರಿಸಿದೆಯಂತೆ. ಅದಕ್ಕೆ ಈಗ ಸಿದ್ದು ಅಂಡ್ ಡಿಕೆ ಇಬ್ಬರಿಗೂ ಜನವರಿ ವರಿ ಶುರುವಾಗಿದೆ. ಇಷ್ಟಕ್ಕೂ ಜನವರಿಯಲ್ಲಿ ಆಗೋದೇನು? ಸಂಕ್ರಾಂತಿಗೆ ಯಾರಿಗೆ ಕಹಿ, ಯಾರಿಗೆ ಸಿಹಿ? ಆರು 9 ಪ್ರಮಾಣವಚನ ಅವ್ರು ತಗೊಳ್ತಾರೆ ಅಂತ ಹೇಳಿದ್ರೆ ಮೊದಲಿಗನೇ ನಾನು ಖುಷಿ ಪಡೋದ್ರಲ್ಲಿ ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಇದೆ. ಆಯಿತು ಅಂದರೆ ನಾನೇ ಮೊದಲನೇಗ ಖುಷಿ ಆಗೋದ್ರೆ ಮೊದಲನೇಗ ನಾನೇ. ಹಿಂದೆ ಒಂದು ಹೇಳಿಕೆ ಕೊಟ್ಟಿದ್ದೆ, ರಕ್ತದಲ್ಲಿ ಬರ್ಕೊಡ್ತೀನಿ ಡಿಸೆಂಬರ್ ಅಂತ ಹೇಳಿ. ಅವಧಿ ಮುಗಿಲಿ, ರಕ್ತದಲ್ಲಿ ಬರ್ಕೊಟ್ಟಿದ್ದು ರಕ್ತ ಒಣಗಿದೆಯೋ, ರಕ್ತ ರೇಟಿಂಗ್ ಇದೆಯೋ ಇಲ್ಲ ಅನ್ನೋದು ಜನವರಿ ಮಾತಾಡ್ತೀನಿ. ನಾನು ಡಿಸೆಂಬರ್ ಮುಗಿಯೋರಿಗೆ ಮಾತಾಡಲ್ಲ ಅಂತ ಹೇಳಿರೋದ್ರಿಂದ ನಿಮಗೆ ಅದಕ್ಕೆಲ್ಲ ಜನವರಿ ರಿಪ್ಲೈ ಕೊಡ್ತೀನಿ. ಸಂಕ್ರಾಂತಿ ಬರ್ತಿದೆ, ಎಲ್ಲರೂ ಒಳ್ಳೇದು ಆಗ್ತದೆ. ಆಗ್ತಾರೆ, ಹೀಗೆ ಆಗ್ತಾರೆ. ಜನವರಿ 6ಕ್ಕೆ 9 ಕಾದ್ ನೋಡಿ. ಹೀಗೆ ಆಗ್ತಾರೆ. ಜನವರಿ 6ಕ್ಕೆ 9 ಕಾದ್ ನೋಡಿ. ಜನವರಿ ಪ್ರಾಯಶಃ 6ನೇ ತಾರೀಕು ಅವರಿಗೆ ಸ್ಥಾನ ದೊರಕುವಂತ 99 ಭಾಗ ಒಂದು ಅವಕಾಶ ಇದೆ. ಯಾವ ಇಕ್ಬಾಲ್ ಹುಸೇನ್ ಮಾತು ನಂಬಕ್ ಹೋಗ್ಬೇಡಿ. ಅವನಿಗೆ ಚಟ, ಮಾತನ್ ಚಟ, ಅವನ ಮೇಲೆ ಆಕ್ಷನ್ ತಗೋಬೇಕು ಫಸ್ಟ್. 6ನೇ ತಾರೀಕು ಸಿಎಂ ಆಗ್ತಾರೆ ಡಿಕೆ ಶಿವಕುಮಾರ್ ಅಂತ ಹೇಳಿದ್ದಾರೆ ಸರ್. ಅವ್ನ ತಲೆ ಕೆಟ್ಟಿದೆ ಅಷ್ಟೇ. ಜನವರಿ 6ಕ್ಕೆ ಸಿಎಂ ಆಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ ಅಂತ ಹೇಳಿದ್ದಾರೆ ಸರ್. ಹೈಕಮಾಂಡ್ ಹೇಳದಂತೆ ಜನವರಿ 6ಕ್ಕೆ ಸಿಎಂ ಆಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ ಅಂತ ಹೇಳಿದ್ದಾರೆ ಸರ್. ಹೈಕಮಾಂಡ್ ಹೇಳದಂತೆ ಸೆಪ್ಟೆಂಬರ್ ಕ್ರಾಂತಿ ಅಂದ್ರು, ಅಕ್ಟೋಬರ್ನಲ್ಲಿ ಕ್ರಾಂತಿ ಪಕ್ಕ ಅಂದ್ರು, ಆ ನಂತರ ನವೆಂಬರ್ನಲ್ಲಿ ಕ್ರಾಂತಿ ಮಿಸ್ಸೇ ಇಲ್ಲ ಅಂದ್ರು. ಈಗ ಡಿಸೆಂಬರ್ ತಿಂಗಳು ಅರ್ಧ ಆಗಿದೆ. ಆದರೆ ಡಿಸೆಂಬರ್ನಲ್ಲೇ ಏನೋ ಒಂದು ತೀರ್ಮಾನ ಆಗುತ್ತೆ ಅಂತ ಹೇಳ್ತಾ ಇದ್ದು ಹೊಸ ವರ್ಷಕ್ಕೆ ಹೊಸ ವಿಚಾರಗಳು ಆಚೆ ಬರಲೇವೆ ಅನ್ನೋ ಮಾತುಗಳಿವೆ. ಹಾಗಾಗಿ ಸಿದ್ದು ಡಿಕೆ ಇಬ್ಬರಿಗೂ ಈಗ ಜನವರಿಯ ವರಿ ಶುರುವಾಗಿದೆ. ಡಿಸೆಂಬರ್ನಲ್ಲೇ ತೀರ್ಮಾನ, ಜನವರಿಯಲ್ಲೇ ಹೊಸ ಪರ್ವ. ಜನವರಿಯಲ್ಲೇ ಡಿಕೆಶಿ ಸಿಎಂ ಅಂತಿರೋದಕ್ಕೆ ಬೆಂಬಲಿಗರು. ಸಿದ್ದು ಡಿಕೆಗೆ ಜನವರಿ ವರಿ, ಯಾರಿಗೆ ಸಂಕ್ರಾಂತಿಯ ಸಿಹಿ. ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ನೋಡ್ತಾ ಇರಿ ಅಂತ ಕೈ ನಾಯಕ KN ರಾಜಣ್ಣ ಹೇಳಿದ್ರು. ಆದರೆ ಕ್ರಾಂತಿ ಆಗೋದಕ್ಕೂ ಮುನ್ನವೇ ಅವರು ಮಂತ್ರಿ ಸ್ಥಾನ ಕಳೆದುಕೊಂಡ್ರು. ಆದರೆ ಅವರು ಹೇಳಿದ ಕ್ರಾಂತಿ ಅನ್ನೋ ಮಾತು ಮಾತ್ರ ನಿಲ್ಲಲೇ ಇಲ್ಲ. ಸೆಪ್ಟೆಂಬರ್ ಮುಗಿದ ನಂತರ ಒಂದಷ್ಟು ಮಂದಿ ಅಕ್ಟೋಬರ್ನಲ್ಲಿ ಕ್ರಾಂತಿ ಆಗಬಹುದು ಅಂತ ಹೇಳಿದ್ರು. ಅದೂ ಆಗದೆ ಇದ್ದಾಗ ವಿಪಕ್ಷಗಳವರೇ ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ಕಾಂಗ್ರೆಸ್ ಪಕ್ಷವನ್ನ ಟೀಕೆ ಮಾಡಿದ್ರು. ಆದ್ರೆ ಅದೂ ಆಗಿಲ್ಲ. ಈಗ ಎಲ್ಲರೂ ಕ್ರಾಂತಿ ಅನ್ನೋ ಪದವನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ. ಆದ್ರೆ ಕ್ರಾಂತಿಗಿಂತ ದೊಡ್ಡ ದೊಡ್ಡ ಬೆಳವಣಿಗೆಗಳು ಕಾಂಗ್ರೆಸ್ನಲ್ಲಿ ನಡೀತಾ ಇದ್ದು ಹೊಸ ಬದಲಾವಣೆ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ 2.5 ವರ್ಷ ತುಂಬಿದೆ. ಅಧಿಕಾರ ಹಸ್ತಾಂತರ ಅನ್ನೋ ಮಾತುಗಳು ಆಚೆ ಬಂದಿದ್ದು ಡಿಕೆ ಬೆಂಬಲಿಗರು ತಮ್ಮ ನಾಯಕ ಸಿಎಂ ಆಗೋದು ಶತಸಿದ್ಧ ಅಂತ ಹೇಳ್ತಾ ಇದ್ದಾರೆ. ಈ ಹಿಂದೆಲ್ಲ ಅವರಿಗೆ ಶ್ರಮಕ್ಕೆ ಒಂದು ಅವಕಾಶ ಸಿಗಬೇಕು ಅಂತ ಹೇಳ್ತಾ ಇದ್ದವರು ಈಗ ಜನವರಿಯಲ್ಲೇ ಡಿಕೆ ಸಿಎಂ ಅನ್ನೋ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಡಿಕೆ ಬಣದವರು ಡಿಕೆ ಸಿಎಂ ಅಂದ್ರೆ ಸಿದ್ದು ಬಣದವರು ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ ಆಗಿರ್ತಾರೆ. ಸಿಎಂ ಕುರ್ಚಿ ಖಾಲಿ ಇಲ್ಲ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಆ ಬಣದವರು ಒಂದು ಹೇಳಿದ್ರೆ ಈ ಬಣದವರು ಮತ್ತೊಂದು ಹೇಳೋದು. ಅವರು ಒಂದು ಡಿನ್ನರ್ ಮಾಡಿದ್ರೆ ಇವರು ಒಂದು ಡಿನ್ನರ್ ಮಾಡೋದು. ಹೀಗೆ ಡಿನ್ನರ್, ಬ್ರೇಕ್ಫಾಸ್ಟ್ ರಾಜಕೀಯ ಸಹ ಭಾರಿ ಜೋರಾಗಿ ನಡೀತಾ ಇದೆ. ಇದರ ನಡುವೆ ಈಗ ಭಾರಿ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇರೋ ವಿಷಯ, ಸಿದ್ದು ಡಿಕೆಶಿಯನ್ನೇ ಚಿಂತೆ ಮಾಡುವಂತೆ ಮಾಡಿರೋ ವಿಷಯ ಜನವರಿ. ಎಸ್, ಈ ಇಬ್ಬರು ನಾಯಕರು ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಯಾವ ಕ್ರಾಂತಿಗೂ ತಲೆ ಕೆಡಿಸಿಕೊಳ್ಳಲಿಲ್ಲ. ಆದರೆ ಈ ಜನವರಿ ಬರೋದಕ್ಕೆ ಹತ್ತಿರ ಆಗ್ತಾ ಇದ್ದಂತೆ ಇಬ್ಬರಿಗೂ ಭಯ ಶುರುವಾಗಿದೆಯಂತೆ. ಏನಾಗುತ್ತೆ, ಏನಾಗಬಹುದು ಅನ್ನೋ ಕಾರಣಕ್ಕೆ ಎದೆ ಬಡಿತ ಹೆಚ್ಚಾಗಿದೆಯಂತೆ. ಡಿಕೆ ಬಣದವರಿಂದ ಜನವರಿ ಜಪ. ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯಗೆ ಜನವರಿ ವರಿ ಶುರುವಾಗಲು ಕಾರಣ ಕೆಲವು ಶಾಸಕರು ಪದೇ ಪದೇ ಜನವರಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಜನವರಿಯಲ್ಲಿ ಡಿಕೆಶಿ ಸಿಎಂ ಆಗ್ತಾರೆ ಅಂತ ಇಕ್ಬಾಲ್ ಹುಸೇನ್ ಹೇಳಿದ್ರೆ, ಜನವರಿಯಲ್ಲಿ ನಾನು ಎಲ್ಲದರ ಬಗ್ಗೆ ಮಾತಾಡ್ತೀನಿ, ಜನವರಿಯಲ್ಲಿ ಸಂಕ್ರಾಂತಿ ಬರುತ್ತೆ, ಎಲ್ಲರಿಗೂ ಒಳ್ಳೆಯದಾಗುತ್ತೆ, ಸೂರ್ಯ ಪಥ ಬದಲಾಯಿಸ್ತಾನೆ ಅಂತ ಶಾಸಕ ಶಿವಗಂಗಾ ಬಸವರಾಜು ಮಾರ್ಮಿಕವಾಗಿ ಮಾತಾಡ್ತಾ ಇದ್ದಾರೆ. ಇವತ್ತು ಹೇಳ್ತೀನಿ, ಡಿ ಕೆ ಶಿವಕುಮಾರ್ ಅವ್ರಿಗೆ
ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ಬೇಕು, ಅವ್ರಿಗೆ ಅವಕಾಶ ಕೊಡಬೇಕು, ಅವರೊಂದ್ಸಲ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ದೀವಿ. ಜನವರಿ ಪ್ರಾಯಶಃ 6ನೇ ತಾರೀಕು ಅವರಿಗೆ ಸ್ಥಾನ ದೊರಕುವಂಥ 99 ಭಾಗ ಒಂದು ಅವಕಾಶ ಇದೆ. ಜನವರಿ 6 ಏನು ಸರ್ ವಿಶೇಷ? ಏನೋ ಗೊತ್ತಿಲ್ಲ, ಲಕ್ಕಿ ನಂಬರ್ ಶಾಸ್ತ್ರ ಏನಾರು ಕೇಳಿದ್ದೀರಾ ಸರ್? ಎಲ್ಲರೂ ಹೇಳ್ತಾ ಇದ್ದಾರೆ ಅದು 6 ಮತ್ತು 9 ಇವೆರಡು ಅವರ ಸಂಖ್ಯಾಬಲ. ನೋಡಿ, ಇವೆರಡು ನಮ್ಮ ಆಸ್ತಿನೇ. ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಎರಡೂ ಕೂಡ ಕಾಂಗ್ರೆಸ್ ಪಕ್ಷದ ಆಸ್ತಿ, ಈ ರಾಜ್ಯದ ಆಸ್ತಿ. ಇಬ್ಬರು ನಾಯಕರು. ನಮ್ಮ ಬೇಡಿಕೆ ಶಿವಕುಮಾರ್ ಅವ್ರಿಗೆ ಅವರ ಹೋರಾಟಕ್ಕೆ, ಅವ್ರ ಶ್ರಮಕ್ಕೆ, ಅವ್ರು ಮಾಡಿದಂಥ ಒಂದು ಕಾಂಗ್ರೆಸ್ ಪಕ್ಷದ ಸಂಘಟನೆ, ಇದಕ್ಕೆ ಒಂದು ಪ್ರತಿಫಲ ಸಿಕ್ಕಬೇಕು, ಒಂದು ಫಲ ಅವ್ರಿಗೆ ದೊರಕಬೇಕು ಅನ್ನೋದನ್ನೇ ನಾವು ಅಭಿಲಾಷೆ. ರಾಜಕೀಯ ಮಾಡಕ್ಕೆ ಅಂತ ಬಂದ್ಮೇಲೆ ರಾಜಕೀಯ ಮಾಡೋದಂಗೆ ಇರ್ತೀವ? ಈ ಯಾವ ದಿನ ರಾಜಕೀಯನೇ ನಾವು ಮಾಡೋದು? ಶುರು ಮಾಡೋದ್ರಲ್ಲಿ ನಾವು ದಿನ ರಾಜಕೀಯ ಮಾಡೋದು. ಯಾವ್ದು ಡೆಡ್ ಲೈನ್ ಇಲ್ಲ. ನಿಮಗೆ ಜನವರಿಗೆ ಮಾತಾಡ್ತೀನಿ ಅಂತ ಈ ಹಿಂದೆ ಒಂದು ಹೇಳಿಕೆ ಕೊಟ್ಟಿದ್ದೆ, ರಕ್ತದಲ್ಲಿ ಬರ್ಕೊಡ್ತೀನಿ ಡಿಸೆಂಬರ್ ಅಂತ ಹೇಳಿ. ಆ ಅವಧಿ ಮುಗಿಲಿ, ರಕ್ತದಲ್ಲಿ ಬರ್ಕೊಟ್ಟಿದ್ದು ರಕ್ತ ಒಣಗಿದೆಯೋ, ರಕ್ತ ರೇಟಿಂಗ್ ಇದೆಯೋ ಇಲ್ಲ ಅನ್ನೋದು ಜನವರಿ ಮಾತಾಡ್ತಾರೆ. ಜನವರಿ 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 DK ಬಣದ ಯಾರ ಮಾತನ್ನ ಕೇಳಿದ್ರು ಜನವರಿ ಜನವರಿ ಅಂತ ಇದ್ದಾರೆ. ಅದರಲ್ಲಂತೂ ಇಕ್ಬಾಲ್ ಹುಸೇನ್ ಮತ್ತು ಶಿವಗಂಗಾ ಬಸವರಾಜ್ ಮಾತ್ರ ಇನ್ನೂ ಒಂದು ಹೆಜ್ಜೆ ಮುಂದಿದ್ದಾರೆ. ಈ ಇಬ್ಬರು ಶಾಸಕರು DKಶಿ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ರೆ, ಸಿದ್ದರಾಮಯ್ಯ ಆಪ್ತರು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಚೇಂಜ್ ಆಗಲ್ಲ, 5 ವರ್ಷ ಸಿದ್ದರಾಮಯ್ಯನೇ ಸಿಎಂ ಅಂತಿದ್ದಾರೆ. ಇದು ಕಾಂಗ್ರೆಸ್ ಪಾಳೆಯದಲ್ಲಿ ಕೋಲ್ಡ್ ವಾರ್ ಶುರು ಮಾಡಿದೆ. ಮೇಲ್ನೋಟಕ್ಕೆ ಎಲ್ಲರೂ ಭಾಯ್ ಭಾಯ್ ಅಂತಾನೆ ಎಲ್ಲರೂ ಇದ್ದಾರೆ, ಆದರೆ ಒಳಗೊಳಗೆ ರೋಷಾಗ್ನಿ ಹೊತ್ತಿ ಉರಿತಾ ಇದೆ. ಸಿದ್ದು ಬಣದವರು ಒಂದು ರೀತಿ ಹೇಳ್ತಾ ಇದ್ರೆ, DKಶಿ ಬಣದವರು ಒಂದು ರೀತಿ ಹೇಳ್ತಾ ಇದ್ದಾರೆ. ಆದರೆ ಇದ್ಯಾವುದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ಥರ ಸಿದ್ದರಾಮಯ್ಯ ಮತ್ತು DKಶಿ ಇದ್ದಾರೆ. DKಶಿ ಅಂತೂ ಆ ಥರ ಹೇಳೋರ ಮಾತನ್ನ ಕೇಳಲೇಬೇಡಿ ಅಂತಿದ್ದಾರೆ. ಜನವರಿಗೆ DKಶಿ ಸಿಎಂ ಅಂತಿದ್ದ ಇಕ್ಬಾಲ್ ಹುಸೇನ್ ವಿರುದ್ಧ ವ್ಯಂಗ್ಯವಾಡಿದ್ದಾರೆ. ಯಾವ ಇಕ್ಬಾಲ್ ಹುಸೇನ್ ಮಾತು ನಂಬಕ್ ಹೋಗ್ಬೇಡಿ. ಅವನಿಗೆ ಚಟ, ಮಾತನ್ ಚಟ, ಅವನ ಮೇಲೆ ಆಕ್ಷನ್ ತಗೋಬೇಕು. ಫಸ್ಟ್ 6ನೇ ತಾರೀಕು CM ಆಗ್ತಾರೆ DK ಶಿವಕುಮಾರ್ ಅಂತ ಹೇಳಿದ್ದಾರೆ ಸರ್. ಅವ್ನ ತಲೆ ಕೆಟ್ಟಿದೆ ಅಷ್ಟೇ. DKಶಿ ಈ ತರ ಹೇಳಿದ ಮೇಲೆ ಕೂಡ ಇಕ್ಬಾಲ್ ಹುಸೈನ್ ಅದೇ ಜಪ ಮಾಡಿದ್ದಾರೆ. DKಶಿ ಸಿಎಂ ಆಗೋ ಕನಸನ್ನ ನನಸು ಮಾಡಿಕೊಳ್ಳಬೇಕಷ್ಟೇ ಅಂತ ಮತ್ತೊಮ್ಮೆ ಹೇಳಿದ್ದಾರೆ. ಆಗ್ತಾರೆ, ಹೀಗೆ ಆಗ್ತಾರೆ. ಜನವರಿ 6ಕ್ಕೆ 9 ಕಾದ್ ನೋಡಿ. ಹೀಗೆ ಆಗ್ತಾರೆ. ಜನವರಿ 6ಕ್ಕೆ 9 ಕಾದ್ ನೋಡಿ. ಹೀಗೆ ಆಗ್ತಾರೆ. ಜನವರಿ 6ಕ್ಕೆ 9 ಕಾದ್ ನೋಡಿ. ಯಾರು ಏನೇ ಹೇಳಿದ್ರು ಸಿಎಂ ಸಿದ್ದರಾಮಯ್ಯ ಹೇಳ್ತಾ ಇರೋದು ಒಂದೇ ಮಾತು. ಅವರು ಪ್ರತಿ ಬಾರಿ ಹೈಕಮಾಂಡ್ ಕಡೆಗೆ ಬೊಟ್ಟು ಮಾಡಿ ತೋರಿಸ್ತಾರೆ. ಈಗಲೂ ಕೂಡ ಜನವರಿ 6ರ ವಿಚಾರಕ್ಕೆ ಸಂಬಂಧಿಸಿದಂತೆ ಹೈಕಮಾಂಡ್ ಹೇಳಿದಂತೆ ಕೇಳ್ತೀವಿ ಎಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಜನವರಿ 6ಕ್ಕೆ ಸಿಎಂ ಆಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ ಅಂತ ಹೇಳಿದ್ದಾರೆ ಸರ್. ಹೈಕಮಾಂಡ್ ಹೇಳದಂತೆ ಜನವರಿ 6ಕ್ಕೆ ಸಿಎಂ ಆಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ ಅಂತ ಹೇಳಿದ್ದಾರೆ ಸರ್. ಹೈಕಮಾಂಡ್ ಹೇಳದಂತೆ ರಾಜ್ಯದಲ್ಲಿ ನಾಯಕತ್ವ ಸಂಘರ್ಷ ಇನ್ನೂ ಮುಗಿದಿಲ್ಲ. ಮತ್ತೆ ಆ ಸಂಘರ್ಷ ಮತ್ತೆ ಹೈಕಮಾಂಡ್ ಅಂಗಳಕ್ಕೆ ತಲುಪಿದೆ. ದೆಹಲಿಗೆ ಓಟು ಚೋರಿ ಪ್ರತಿಭಟನೆ ಅಂತ ಹೋಗಿರೋ ಸಿಎಂ ಸಿದ್ದರಾಮಯ್ಯ ಮತ್ತು DCM DKಶಿ ಮತ್ತೆ ಹೈಕಮಾಂಡ್ ಭೇಟಿ ಮಾಡಲಿದ್ದು, ಡಿನ್ನರ್, ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆ ವರಿಷ್ಠರಿಗೆ ವರದಿ ನೀಡಲಿದ್ದಾರೆ. ಕುರ್ಚಿ ಕದನದ ಬಗ್ಗೆ ಬಹಿರಂಗ ಹೇಳಿಕೆಯ ಬಗ್ಗೆಯೂ ಹೈಕಮಾಂಡ್ ಬಳಿ ದೂರು ನೀಡುತ್ತಾರೆ. ಇದೇ ಟೈಮಲ್ಲಿ DCM DKಶಿ ಕೆಲವೊಂದು ದಾಳಗಳನ್ನು ಉರುಳಿಸಿದ್ದಾರೆ. ಹೈಕಮಾಂಡ್ ಭೇಟಿ ನೆಪದಲ್ಲಿ DKಶಿ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಹೈಕಮಾಂಡ್ ಮುಂದೆ ಆಪ್ತರ ಪರೇಡ್ ನಡೆಸಿದ್ದಾರೆ. ಪವರ್ ಶೇರಿಂಗ್ ಕುರಿತು ಸ್ಪಷ್ಟತೆಗೆ ಮನವಿ ಮಾಡಿದ್ದಾರೆ. ಯತೀಂದ್ರ ಹೇಳಿಕೆ ಬಗ್ಗೆಯೂ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಹಿಂದ ಸಭೆಗಳ ಬಗ್ಗೆಯೂ ವರಿಷ್ಠರ ಗಮನಕ್ಕೆ ತಂದಿದ್ದಾರೆ. ಮತಚೋರಿ ಪ್ರತಿಭಟನೆ ಕೇವಲ ಪ್ರತಿಭಟನೆ ಅಷ್ಟೇ ಆದರೆ ನಿಜವಾದ ಪ್ರತಿಭಟನೆ ಶುರುವಾಗುವುದು ಹೈಕಮಾಂಡ್ ಮುಂದೆ. DKಶಿ ಆಪ್ತರು DKಶಿ ಸಿಎಂ ಆಗಲಿ ಅಂತ ಪರೋಕ್ಷ ಪ್ರತಿಭಟನೆ ನಡೆಸಿದ್ರೆ, ಸಿಎಂ ಸಿದ್ದು ಆಪ್ತರು ಸಿದ್ದರಾಮಯ್ಯನೇ ಸಿಎಂ ಆಗಿ ಮುಂದುವರಿಯಲಿ ಅಂತ ಹೈಕಮಾಂಡ್ ಮುಂದೆ ಮನವಿ ಮಾಡಿದ್ದಾರೆ. DKಶಿ ಒಂದು ದಾಳ ಪ್ರಯೋಗ ಮಾಡಿದ್ರೆ, ಸಿಎಂ ಸಿದ್ದರಾಮಯ್ಯ ಕೂಡ ತಮ್ಮದೇ ಪ್ರತಿತಂತ್ರ ಹೆಣಿತಾ ಇದ್ದಾರೆ. ಬ್ರೇಕ್ಫಾಸ್ಟ್ ಸಭೆಯಾದರೂ ಗೊಂದಲ ಇದೆ. ಪವರ್ ಶೇರಿಂಗ್ ಬಗ್ಗೆ ಶೀಘ್ರವೇ ಸ್ಪಷ್ಟನೆ ನೀಡಿ. ಬಹಿರಂಗ ಹೇಳಿಕೆಯಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗಿದೆ. ಕುರ್ಚಿ ಕಿತ್ತಾಟದ ವಿಚಾರ ವಿಪಕ್ಷಕ್ಕೆ ಅಸ್ತ್ರವಾಗಿದೆ. ಶಾಸಕರು ಮತ್ತು ಸಚಿವರಿಗೆ ಶೀಘ್ರವೇ ಈ ಬಗ್ಗೆ ಮನವರಿಕೆ ಮಾಡಬೇಕು ಅಂತ ಹೇಳಿರೋ ಸಿಎಂ ಸಿದ್ದರಾಮಯ್ಯ, DKಶಿ ನಂಬರ್ ಗೇಮ್ ಬಗ್ಗೆಯೂ ದೂರು ನೀಡಿರೋ ಸಾಧ್ಯತೆ ಇದೆ. ಈಗ ಸದ್ಯಕ್ಕೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಸಿಎಂ ಕುರ್ಚಿ ವಿಚಾರವಾಗಿ ಗೊಂದಲಗಳು ಜಾಸ್ತಿಯಾಗಿವೆ. ಜನವರಿ 6ಕ್ಕೆ ಕೆಲವರು ಕುರ್ಚಿ ಬದಲಾವಣೆಗೆ ಮುಹೂರ್ತ ಇಟ್ಟಿದ್ದು, ಆ ಮುಹೂರ್ತ ನಿಜವಾಗುತ್ತೆ. ಇಲ್ಲಾಂದ್ರೆ ಸೆಪ್ಟೆಂಬರ್, ನವೆಂಬರ್, ಡಿಸೆಂಬರ್ ಕ್ರಾಂತಿಯಂತೆ ಇದು ಕೂಡ ಕಟ್ಟುಕತೆಯ ಕಾದು ನೋಡಬೇಕಿದೆ.